ಇವತ್ತು ಅಶೋಕಪುರಂ ಈ ಭಾಗದಲ್ಲಿ ಅಶೋಕಪುರಂನಲ್ಲಿ ದೊಡ್ಡಗರಡಿ, ಚಿಕ್ಕಗರಡಿ ಸಮುದಾಯ ಭವನ, ಶಾಲೆ, ಕ್ರೀಡಾಂಗಣ ಇವುಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ವೀಳ್ಯದೆಲೆ ಬೆಳೀತಕ್ಕಂಥ ಪರಂಪರಾಗತವಾಗಿ ವೀಳ್ಯದೆಲೆ ಬೆಳೀತಕ್ಕಂಥದ್ದು ಇವರಿಗೆ ಸುಮಾರು 85 ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದೀವಿ. ಸುಮಾರು ವೀಳ್ಯದೆಲೆ ಬೆಳೆಗಾರರು 245 ಜನ ಇದ್ದಾರೆ. ಇವತ್ತು 85 ಜನಕ್ಕೆ ಕೊಡ್ತೀವಿ. ಉಳಿದವ್ರಿಗೂ ಕೂಡ ಅರ್ಜಿ ಕರೆದು ಅವ್ರಿಗೂ ಕೂಡ ಕೊಡ್ತಕ್ಕಂಥ ಕೆಲಸ. ವೀಳ್ಯದೆಲೆ ಬೆಳೆಗಾರರಿಗೆ ಹಕ್ಕುಪತ್ರ ಕೊಡ್ಲೇಬೇಕು ಅಂತೇಳಿ ತೀರ್ಮಾನ ಮಾಡಿದವರು ನಾನು ಮತ್ತು ಮಾದೇವಪ್ಪನವರು. ಈ ಟ್ರೆಡಿಷನಲ್ ಬೆಳೆಗಳಿದ್ದಾವಲ್ಲ, ಮೈಸೂರಿನ ವೀಳ್ಯದೆಲೆ, ನಂಜನಗೂಡಿನ ರಸಬಾಳೆ, ಮಲ್ಲಿಗೆ ಹೂವು ಮತ್ತು ವೀರಗೆರೆ ಬದನೆಕಾಯಿ ಅಂತ ಕರೀತಾ ಇದ್ವಿ. ಮೈಸೂರು ಪಾಕ್ ಅದು ಟ್ರೆಡಿಷನಲ್ ಕ್ರಾಪ್ ಅಲ್ಲ. ಮೈಸೂರು ಪಾಕ್ ಅಂತ ಹಿಂದಿ ಅದು ಟ್ರೆಡಿಷನಲ್ ಕ್ರಾಪ್ಸ್ ಅದು. ಇವು ಪರಂಪರಾಗತವಾಗಿ ಬಂದಿರತಕ್ಕಂಥ ಬೆಳೆಗಳು. ಇವು ಬೇರೆ ಎಲ್ಲೂ ರಾಜ್ಯದ ಎಲ್ಲೂ ಕೂಡ ಸಿಕ್ಕಲ್ಲ, ದೇಶದಲ್ಲೇ ಸಿಕ್ಕಲ್ಲ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಂಜನಗೂಡು ರಸಬಾಳೆ ಬೇರೆ ಕಡೆ ಎಲ್ಲ ಸಿಗ್ಲಿಕ್ಕೆ ಸಾಧ್ಯನಾ? ಇಲ್ಲಿ ವೀಳ್ಯದೆಲೆ, ಮೈಸೂರಿನ ವೀಳ್ಯದೆಲೆ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯನಾ? ಸಿಗಲ್ಲ. ಮಲ್ಲಿಗೆ ಹೂವು, ಮೈಸೂರು ಮಲ್ಲಿಗೆ ಹೂವು ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯನಾ? ಆಮೇಲೆ ವೀರಗೆರೆ ಬದನೆಕಾಯಿ ಇವತ್ತು ತಿಂದಿರೋದನ್ನ, ಯಾಕೆಂದ್ರೆ ಆ ಕಡೆ ಬೆಳೆಯೋದು ಈ ಸಿವೇಜ್ ವಾಟರ್ ಬಂದದಲ್ಲ, ಆ ಸಿವೇಜ್ ವಾಟರ್ ಬಂದು ಬೆಳೆಯೋದು ಎಲ್ಲ ಸೊ ನಾವೆಲ್ಲ ಹುಡುಗರಾಗಿದ್ದಾಗ ಇವೆಲ್ಲ ಪರಂಪರಾಗತವಾಗಿ ಬೆಳಕ ಬಂದಿರತಕ್ಕಂಥ ಮೈಸೂರು ನಗರದಲ್ಲಿ ವಿಶೇಷತೆ, ಮೈಸೂರಿನ ವಿಶೇಷವಾದಂಥ ಬೆಳೆಗಳು. ಈ ಬೆಳೆಗಳನ್ನ ಉಳಿಸಿಕೊಳ್ಳಲಿಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಘೋಷಣೆಯನ್ನು ಕೂಡ ಮಾಡಿದ್ದೀವಿ. ಮಾದೇವಪ್ಪನವರು ಹೇಳ್ತಾ ಇದ್ರು, ಅಶೋಕಪುರಂ ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, ನೀನು ಅಶೋಕಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು.
ಅವೆಲ್ಲ ಅಭಿವೃದ್ಧಿಗಳನ್ನು ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ. ನಾನು ಈ ಹಿಂದೆ ನಾಯ್ಕ ಹಿಂದೆ ಅನೇಕ ಸಾರಿ ಅಶೋಕಪುರಂ ಬಂದಿದ್ದೀನಿ. ನಗರ ಪಾಲಿಕೆ ಚುನಾವಣೆಯಲ್ಲಿ ಬಂದಿದ್ದೀನಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ, ಸೋಮಶೇಖರ್ಗೆ ವೋಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ. ಸೋತಿದ್ದಾರೆ ಈ ಸರಿ, ಶ್ರೀನಿವಾಸ ಗೆದ್ದಿದ್ದಾರೆ, ಅವರು ಸೋತಿದ್ದಾರೆ. ಆದರೂ ನೀವು ಹೆಚ್ಚಾಗಿ 100ಕ್ಕೆ 90% ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು. ನಾನು, ಮಹಾದೇವಪ್ಪ, ಈಗ ದಿವಂಗತ ಶ್ರೀನಿವಾಸ ಪ್ರಸಾದ್, ನಾವೆಲ್ಲ ಒಟ್ಟಿಗೆ ಇದ್ದು. ಆದ್ರೆ ಒಂದೇ ವಿಚಾರ, ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೊಳಗಾಗಿದ್ರು, ಅವಕಾಶಗಳಿಂದ ವಂಚಿತರಾಗಿದ್ರು, ಆ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿದ್ರು. ಅವರ ಹೋರಾಟದ ಫಲವಾಗಿಯೇ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು. ಅದಕ್ಕೆ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಲೇ ಹೋಗಿದ್ದಾರೆ. ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನ ನಮ್ದು ಅಂತ ನಾವು ಹೆಗ್ಗಳಿಕೆಯ ಮಾತುಗಳನ್ನ ಆಡ್ಕೊಳ್ತೀವಲ್ಲ, ಅಂತ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯ್ತಾ ಇರಲಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.